ಭೂಮಿಯ ಒಳಗೆ ಒಂದು ಬೆಂಕಿಯ ಸಮುದ್ರ ಇದೆ ಅಂದ್ರೆ ನಂಬ್ತೀರಾ? ನಾವು ನೆಲದ ಮೇಲೆ ಸುಮ್ಮನೆ ನಡೆಯುತ್ತಿರ್ತೀವಿ. ಆದ್ರೆ ನಮ್ಮ ಕಾಲಿನ ಕೆಳಗೆ 1000 ಡಿಗ್ರಿಗಿಂತ ಹೆಚ್ಚು ಬಿಸಿಯಾದ ಕರಗಿದ ಕಲ್ಲು ಕುದಿಯುತ್ತಿರುತ್ತೆ. ಈ ಕರಗಿದ ಕಲ್ಲನ್ನ ಮ್ಯಾಗ್ಮಾ ಅಂತ ಕರೀತಾರೆ. ಭೂಮಿಯ ಒಳಗೆ ಈ ಮ್ಯಾಗ್ಮಾ ನಿಧಾನವಾಗಿ ಚಲಿಸುತ್ತಿರುತ್ತೆ. ಕೆಲವೊಮ್ಮೆ ಅದರ ಒತ್ತಡ ತುಂಬಾ ಹೆಚ್ಚಾಗುತ್ತೆ. ಆ ಒತ್ತಡ ಹೊರಗೆ ಬರೋಕೆ ಪ್ರಯತ್ನ ಮಾಡುತ್ತೆ. ಆದ್ರೆ ಮೇಲಿರುವ ದೊಡ್ಡ ದೊಡ್ಡ ಕಲ್ಲಿನ ಪದರಗಳು ಅದನ್ನ ತಡೆಹಿಡಿಯುತ್ತವೆ. ಒತ್ತಡ ಇನ್ನೂ ಹೆಚ್ಚಾಗುತ್ತೆ. ಆಮೇಲೆ ಒಂದು ಕ್ಷಣ ಬರುತ್ತೆ. ಜ್ವಾಲಾಮುಖಿ ಸ್ಫೋಟವಾಗುತ್ತೆ. ಭೂಮಿಯ ಒಳಗಿದ್ದ ಮ್ಯಾಗ್ಮಾ ಹೊರಗೆ ಉಕ್ಕಿ ಬರುತ್ತೆ. ಹೊರಗೆ ಬಂದ ನಂತರ ಅದನ್ನ ಲಾವಾ ಅಂತ ಕರೀತಾರೆ. ಈ ಲಾವಾ ಎಷ್ಟು ಬಿಸಿ ಗೊತ್ತಾ? ಇದು ಮನೆಗಳು, ಕಾರುಗಳು, ಕಾಡುಗಳು, ಪೂರ್ಣ ಊರುಗಳನ್ನೇ ಸುಡಬಲ್ಲದು. ಕೆಲವೊಮ್ಮೆ ಜ್ವಾಲಾಮುಖಿಯಿಂದ ಬೂದಿ ಮತ್ತು ಹೊಗೆ 1000 ಅಡಿ ಎತ್ತರಕ್ಕೆ ಹಾರುತ್ತೆ. ಆದ್ರೆ ವಿಚಿತ್ರ ಏನು ಗೊತ್ತಾ? ಇದೇ ಜ್ವಾಲಾಮುಖಿ ನಂತರ ಭೂಮಿಗೆ ಹೊಸ ಜೀವವು ಕೊಡುತ್ತೆ. ಲಾವಾ ತಣ್ಣಗಾದ ಮೇಲೆ ಅದು ತುಂಬಾ ಫಲವತ್ತಾದ ಮಣ್ಣಾಗಿರುತ್ತೆ. ಆದ್ದರಿಂದ ಜಗತ್ತಿನ ಹಲವಾರು ಕೃಷಿ ಪ್ರದೇಶಗಳು ಹಳೆಯ ಜ್ವಾಲಾಮುಖಿಗಳ ಹತ್ತಿರವೇ ಇವೆ. ಅಂದರೆ ಜ್ವಾಲಾಮುಖಿ ಕೇವಲ ನಾಶ ಮಾಡುವುದಿಲ್ಲ, ಅದು ಹೊಸ ಭೂಮಿ, ಹೊಸ ಮಣ್ಣು, ಹೊಸ ಜೀವವನ್ನು ಸೃಷ್ಟಿಸುತ್ತದೆ.